ಅದಕ್ಕೆ ಹೇಳ್ತೀರಿ? ಅಯ್ಯೋ, ನಿಮ್ಮದೇ ಅನುಮಾನ ಜಾಸ್ತಿ, ನಮಗೆ ಮೀಡಿಯಾದವ್ರದ್ದೇ ಜಾಸ್ತಿ ಅನುಮಾನ. ಈಗ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರೆಲ್ಲ ಕೂಡ ಸೂಚನೆಯನ್ನು ಕೊಟ್ಟು ನರೇಂದ್ರ ಮೋದಿಯವರು ಈ ಚುನಾವಣೆಯಲ್ಲಿ ಗೆಲ್ಲಬೇಕು, ಪ್ರಧಾನಿ ಆಗಬೇಕು, ಸೊ ಅವರನ್ನು ಗಮನದಲ್ಲಿಟ್ಕೊಂಡು ನೀವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಯಾವತ್ತೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ನಾವು ಚಟುವಟಿಕೆ ನಾನು 45 ವರ್ಷದಲ್ಲಿ ನಾವು ಯಾವುದೂ ಕೂಡ ಮಾಡಿಲ್ಲ. ಸೊ ಯಾವುದೇ ಸಂದರ್ಭದಲ್ಲಿ ಒಬ್ಬರಿಗೆ ಸೀಟ್ ಸಿಗಲಿಲ್ಲ ಅಂತಂದಾಗ ಒಂದು 4-5 ದಿನ ಅದು ಸ್ವಲ್ಪ ಅಸಮಾಧಾನ ಇರ್ತದೆ. ಸುಧಾಕರ್ ಸಿಗಲಿಲ್ಲ ಅಂದಿದ್ರು ಕೂಡ ನಾವು ಅವ್ರ ಮನೆಗೆ ಹೋಗಿ ಕರ್ಕೊಂಬರ್ಬೇಕಾಗಿತ್ತು. ಸೊ ಇದೇನು ಭಾಳ ದೊಡ್ಡ ವಿಚಾರ ಏನಲ್ಲ ಅದರಲ್ಲಿ. ಈಗ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಈ ಚಿಕ್ಕಬಳ್ಳಾಪುರವನ್ನು ಮತ್ತೆ BJP ತೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಆಗಲ್ಲಪ್ಪ, ಈಗ ನಿಮ್ಮ ಮನೆಯಲ್ಲಿ ನೀನು ಸೀರೆ ತೆಕ್ಕೊಟ್ರಲ್ಲ, ನಿಮ್ಮ ಮನೆಯವ್ರಿಗೆ ಒಂದೇ ದಿನ ಆಗ್ತದೆ, ಸೀರೆ ತೆಕ್ಕೊಟ್ಟಿದ್ರೆ ಸರೋಗಿರೋದು, ಆಮೇಲೆ ಸಮಾಧಾನ ಮಾಡ್ತೀಯ ಯುಗಾದಿಗೆ ತೆಕ್ಕೊಡ್ತೀನಿ ಅಂತೇಳಿ ಹಂಗಾಗಿರ್ತದೆ ಅವೆಲ್ಲ. ನೀವೇ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಿ. ನಾನು 45 ವರ್ಷ ಒಂದೇ ಪಕ್ಷದಲ್ಲಿ ಒಂದೇ ದೃಷ್ಟಿಯಲ್ಲಿ ಇರ್ತಕ್ಕಂಥವನು. ಯಾವತ್ತು ನಾನು ಇವತ್ತು ಕೂಡ. ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನನ್ನ ಬಾಯಲ್ಲಿ ಪಕ್ಷದ ವಿರುದ್ಧವಾಗಲಿ ಏನು ಮಾತಾಡಿಲ್ಲ. ಮಾತಾಡ್ತೀನಿ, ಲೀಡರ್ ಬಗ್ಗೆ ಮಾತಾಡ್ತೀನಿ, ಬೈತೀನಿ. ನಾನು ಬಿಟ್ಟರೆ ಪಕ್ಷದ ವಿಚಾರ ಬಂದಾಗ ನಾನು ಯಾವತ್ತೂ ಕಾಂಪ್ರಮೈಸ್ ಆಗೋದೇ ಇಲ್ಲ. ನಾನು ಇವತ್ತು ಹೇಳ್ತೀನಿ, ನಾನು ಸುಧಾಕರನ್ನು ನೋಡಲ್ಲ, ಸುರೇಶ್ನು ನೋಡಲ್ಲ, ಇನ್ನೊಬ್ಬರು ನೋಡಲ್ಲ. ನಾವು ಸಿಂಬಲ್ ನೋಡ್ತೀವಿ, ನರೇಂದ್ರ ಮೋದಿ ಅವ್ರು ನೋಡ್ತೀವಿ. ಇನ್ನೇನು ಹೇಳಬೇಕು? ಅಯ್ಯೋ, ನಿಮ್ಮದೇ ಅನುಮಾನ ಜಾಸ್ತಿ, ನಮಗೆ ಮೀಡಿಯಾದವ್ರದ್ದೇ ಜಾಸ್ತಿ ಅನುಮಾನ. ಈಗ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರೆಲ್ಲ ಕೂಡ ಸೂಚನೆಯನ್ನು ಕೊಟ್ಟು ನರೇಂದ್ರ ಮೋದಿಯವರು ಈ ಚುನಾವಣೆಯಲ್ಲಿ ಗೆಲ್ಲಬೇಕು, ಪ್ರಧಾನಿ ಆಗಬೇಕು, ಸೊ ಅವರನ್ನು ಗಮನದಲ್ಲಿಟ್ಕೊಂಡು ನೀವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಯಾವತ್ತೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ನಾವು ಚಟುವಟಿಕೆ ನಾನು 45 ವರ್ಷದಲ್ಲಿ ನಾವು ಯಾವುದೂ ಕೂಡ ಮಾಡಿಲ್ಲ. ಸೊ ಯಾವುದೇ ಸಂದರ್ಭದಲ್ಲಿ ಒಬ್ಬರಿಗೆ ಸೀಟ್ ಸಿಗಲಿಲ್ಲ ಅಂತಂದಾಗ ಒಂದು 4-5 ದಿನ ಅದು ಸ್ವಲ್ಪ ಅಸಮಾಧಾನ ಇರ್ತದೆ. ಸುಧಾಕರ್ ಸಿಗಲಿಲ್ಲ ಅಂದಿದ್ರು ಕೂಡ ನಾವು ಅವ್ರ ಮನೆಗೆ ಹೋಗಿ ಕರ್ಕೊಂಬರ್ಬೇಕಾಗಿತ್ತು. ಸೊ ಇದೇನು ಭಾಳ ದೊಡ್ಡ ವಿಚಾರ ಏನಲ್ಲ ಅದರಲ್ಲಿ. ಈಗ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಈ ಚಿಕ್ಕಬಳ್ಳಾಪುರವನ್ನು ಮತ್ತೆ BJP ತೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಆಗಲ್ಲಪ್ಪ, ಈಗ ನಿಮ್ಮ ಮನೆಯಲ್ಲಿ ನೀನು ಸೀರೆ ತೆಕ್ಕೊಟ್ರಲ್ಲ, ನಿಮ್ಮ ಮನೆಯವ್ರಿಗೆ ಒಂದೇ ದಿನ ಆಗ್ತದೆ, ಸೀರೆ ತೆಕ್ಕೊಟ್ಟಿದ್ರೆ ಸರೋಗಿರೋದು, ಆಮೇಲೆ ಸಮಾಧಾನ ಮಾಡ್ತೀಯ ಯುಗಾದಿಗೆ ತೆಕ್ಕೊಡ್ತೀನಿ ಅಂತೇಳಿ ಹಂಗಾಗಿರ್ತದೆ ಅವೆಲ್ಲ. ನೀವೇ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಿ. ನಾನು 45 ವರ್ಷ ಒಂದೇ ಪಕ್ಷದಲ್ಲಿ ಒಂದೇ ದೃಷ್ಟಿಯಲ್ಲಿ ಇರ್ತಕ್ಕಂಥವನು. ಯಾವತ್ತು ನಾನು ಇವತ್ತು ಕೂಡ ನನ್ನ ಬಾಯಲ್ಲಿ ಪಕ್ಷದ ವಿರುದ್ಧವಾಗಲಿ ಏನು ಮಾತಾಡಿಲ್ಲ. ಮಾತಾಡ್ತೀನಿ, ಲೀಡರ್ ಬಗ್ಗೆ ಮಾತಾಡ್ತೀನಿ, ಬೈತೀನಿ. ನಾನು ಬಿಟ್ಟರೆ ಪಕ್ಷದ ವಿಚಾರ ಬಂದಾಗ ನಾನು ಯಾವತ್ತೂ ಕಾಂಪ್ರಮೈಸ್ ಆಗೋದೇ ಇಲ್ಲ. ನಾನು ಇವತ್ತು ಹೇಳ್ತೀನಿ, ನಾನು ಸುಧಾಕರನ್ನು ನೋಡಲ್ಲ, ಸುರೇಶ್ನು ನೋಡಲ್ಲ, ಇನ್ನೊಬ್ಬರು ನೋಡಲ್ಲ. ನಾವು ಸಿಂಬಲ್ ನೋಡ್ತೀವಿ, ನರೇಂದ್ರ ಮೋದಿ ಅವ್ರು ನೋಡ್ತೀವಿ. ಇನ್ನೇನು ಹೇಳಬೇಕು?